ಯೋಚನೆ ಮಾಡ್ತಾ ಇದೆಯಾ? ಆಯಿತು ಮಗು ಅಂತ ಹೇಳಿ ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿದ್ದೀನಿ. ಏನು ಯೋಚನೆ ಮಾಡಬೇಡ. ಒಂದು ಮನೇಲಿ ಏನು ಕೆಲಸ ಇದೆ ಮಾಡ್ತಾ ಇರ್ತಾರೆ. ಆಯ್ತು ಪಾಪ ತಾಯಿ ಮಗು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡು ಏನೋ ಜೀವನ ಮಾಡ್ತಾ ಇದ್ದಾರೆ. ಇವಳಿಗೊಂದು ಮದುವೆ ಮಾಡಿದ್ರೆ ಎಷ್ಟೋ ಸುಖವಾಗಿರ್ಬೋದು. ಎಲ್ಲ ಪರಮಾತ್ಮನ ಡ್ಯಾನ್ಸ್ ಮಾಡ್ದ ಏನ್ ಹೇಳಿದ್ದೆ? ಅಯ್ಯ ಬಂದ್ರು ಬರ್ತಾನೆ ಒಂದ್ 4 ದಿವಸ ಇದ್ದು ಹೋಯ್ತಾನಪ್ಪ. ಇಷ್ಟೊಂದು ದುಡ್ಡು ಬಂದಿದೆ. ಆಯ್ತು ಬಿಡು, ಅವ್ನು ದೊಡ್ಡ ಸಾವುಕಾರ ಅಂದ್ರೆ ಅವನ ಮನೆಗೆ ನಮ್ಗೇನು ಬಂತು ಅದ್ರಲ್ಲಿ? ಅಲ್ಲ ರೀ, ಅವನಿಗೆ ವಯಸ್ಸು ಬಂದ ಮಗ ಬೇರೆ ಇದ್ದಾನೆ. ಹೌದು ಇದ್ದಾನೆ. ಅವನ ಮಗನಿಗೆ ನನ್ನ ಮಗಳ ಕೊಟ್ಟು ಮಗನ ಮದುವೆ ಮಾಡೋಣ. ಯಾರನ್ನ? ನನ್ನ ಮಗಳು ಬಂದ ಈ ಕಲ್ಯಾಣಿ ನಿನ್ನ ಮಗಳಲ್ಲ? ಯಾರಲ್ಲ ಅವಳು ಒಂದು ಗಂಡು ನೋಡಿ ಮದುವೆ ಮಾಡಿದ್ರೆ ಆಯ್ತು. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಏನಂತ? ಹೆಂಡತಿ ಸತ್ತೋದು ಇನ್ನೊಬ್ಬನ ಮದುವೆ ಆಗ್ಬಾರ್ದು ಅಂತ. ನೋಡ್ದ ಸೌತಿ ಮಗಳು ಆ ತಾಯಿ, ಆ ಮಗು ತಾಯಿ ಮಗುನ ಹೆಂಗ್ ಅವಳು ಮೊದಲು ಮದುವೆ ಮಾಡಿ ಆಮೇಲೆ ನಿಮ್ಮ ಮಗಳು ಮದುವೆ ಮಾಡೋದು ಗೊತ್ತಾಯ್ತಾ? ನೋಡಿ, ನೀವು ಇದನ್ನೆಲ್ಲ ಹೇಳ್ಬೇಡಿ. ಇದು ನನ್ನ ತವ್ರ ಮನೆ ಸಂಬಂಧ, ಇದು ನನ್ನ ಕಲ್ಲು ಮನೆ ಸಂಬಂಧ. ಇದಕ್ಕೆ ಕಲ್ಲಾಡ್ಬೇಡಿ. ಆಯ್ತು ದೇವು, ಏನು ಮಾಡು, ಎಲ್ಲ ನಮ್ಮ ಮನೆ ಬರ ಆಯ್ತು. ಮಗುನಿಗೆ ಸಾಕ್ಬೇಕಲ್ಲ ಅಂತ ಹೇಳಿ ಇವಳು ಮದುವೆ ಆಗಿದೆ. ಆದರೆ ಇವಳು ಮಲ್ತಾಯಿ ದಿನ ತೋರ್ಸಕ್ಕೆ ಶುರು ಮಾಡಬೇಕಲ್ಲ. ಏನು ಒಳ್ಳೆಯದು. ಹೊರಗಡೆ ಏನ್ ಮಾಡ್ತಾ ಇದೆಯಾ? ಅಯ್ಯೋ, ಬಟ್ಟೆ ಒಗೆದು ಇದ್ದೇ ಇರುತ್ತೆ. ಊಟ ತಿಂಡಿ ಮಾಡ್ಕೊಂಡು ಹೋಗು ಒಳ್ಳೆ ಕೆಳಗೆ. ಏಯ್ ತಿಂಡಿ ತಿಂಡಿ ತಿನ್ಕೊಂಡು ಹೋಗೋದು ಅಂತ ಹೇಳೋದು ಕೊಟ್ಬಿಟ್ಟು ನೀನು ಆಮೇಲೆ ಬಂದು ತಿನ್ನು ಅಂತೀಯ? ಅಡಿಗೆಲ್ಲ ಆಗಿದೆ. ಅದೇ ನೀವು ಕಾಫಿ ಬೇಕು ಅಂದ್ರಲ್ಲ, ಅದಕ್ಕೆ ಕಾಫಿ ಡಿಕಾಕ್ಷನ್ ಬೆರೆಸಿಟ್ಟಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಹಾಲು ಬಿಸಿ ಮಾಡ್ಕೊತಾರ ನೋಡು. ಬೇಗ ಕಲ್ಯಾಣ ಹತ್ರ ಹೋಗಿ ಆ ನೀರು ತೋರಿಸಿ ಮಡಿ ಮಾಡ್ಕೊಂಡು ಬೇಗ ಹೋಗಿ. ಯಾಕೆ ಗೊತ್ತಾ? ಮತ್ತೆ ಆಗ ಬರ್ತಿದ್ದಾರೆ ಗೊತ್ತೇನೋ? ಯಾರು ಮಕ್ಕಳು? ನಮ್ಮ ಅಣ್ಣ ಬರ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಲ್ಲ ಕಡೆ ನೀನೇನು ಮನುಷ್ಯರಿಗೆ ಸೇರಿದವರು, ಪ್ರಾಣಿಗಳಿಗೆ ಸೇರಿದವರು ಅಲ್ಲಮ್ಮ. ಮಗುನ ಹಸ್ಕೊಂಡು ಹೊಟ್ಟೆ ಹೊಡೆ ಕಳಿಸ್ತಾ ಇದೆಯಲ್ಲ, ಒಂದು ಕಾಫಿ ಕೊಟ್ಬಿಟ್ಟು ಹೋಗೋದು. ಆಯ್ತು, ನನಗೆ ಒಂದು ದೊಡ್ಡ ಕಾಫಿ ಜೀವನದಲ್ಲಿ ಯಾವ ಮನುಷ್ಯನಿಗೂ ಈ ಇಬ್ಬರ ಹೆಂಡತಿಯರ ಸವಾಲು ಹೇಳಿದ್ದಾರೆ. ಜೋಬಲ್ಲಿ ಏನಿದೆ ಅಂತ ಹುಡುಕ್ತಾ ಇದೆಯಾ ಅಂತ. ಅಯ್ಯೋ, ನೀವು ಯಾವಾಗ ಉದ್ದಿದೆ ಆವತ್ತೇ ಜೋಬೆಲ್ಲ ಖಾಲಿ ಆಗೋಯ್ತು. ಏನಿಲ್ಲ, ಅಂದ್ರೆ ನಾನು ಹುಟ್ಟಿದ್ದೆ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೀನೊಂದು
ತಪ್ಪು ಇಲ್ಲ ನಾವು ತಪ್ಪು ನಿಮಗೆ ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಏನು ಇಲ್ಲ, ನನ್ನ ಫ್ರೆಂಡ್ ಮೀನಾಕ್ಷಿ ಇದ್ದಾಳಲ್ಲ, ಅವ್ರ ಅಪ್ಪ ಅವಳಿಗೆ ಹೊಸ ರೇಷ್ಮೆ ಸೀರೆ ಕೊಡ್ಸಿದ್ದಾರೆ. ಅವಳು ಅದನ್ನ ನನ್ನ ಮುಂದೆ ಉಟ್ಕೊಂಡು ಹೀಗೆ ಹೀಗೆ ನುಲಿತಾ ಇರ್ತಾಳೆ. ಅದಕ್ಕೆ ನಾನು ಹೇಳ್ಬಿಟ್ಟು ಬಂದಿದ್ದೀನಿ, ನಮ್ಮ ಅಪ್ಪ ಹೇಳಿ ನಿನಗಿಂತ ಸೂಪರ್ ಆಗಿರೋ ಸೀರೆನ ನಾನು ತೆಗೆಸ್ಕೊಂಡು ಉಟ್ಕೊಂಡು ನೀನ್ ಮುಂದೆ ಬರ್ತೀನಿ ನೋಡು ಅಂತ. ನನಗೂ ಅಂತದೇ ಒಂದು ಸೀರೆ ಕೊಡ್ಸಪ್ಪ. ನೋಡಮ್ಮ, ಅವ್ರ ಅಪ್ಪ ಭಾರಿ ದೊಡ್ಡ ಸಾಹುಕಾರ, ಅವ್ರಿಗೆ ಬೇಕಾದಷ್ಟು ದುಡ್ಡಿದೆ, ತಂದು ಕೊಡ್ತಾರೆ. ನಾನು ಬಡವ, ನಾನು ಇಲ್ಲಿಂದ ಸೀರೆ ಬೇಕು ಅಂದ್ರೆ ಎಲ್ಲಿಂದ ತಂದ್ರಿ? ಇರೋ ದುಡ್ಡೆಲ್ಲ ಖಾಲಿಯಾಗಿ ಈಗ ಕಾಫಿ ಬೇಕು, ನೀನೊಬ್ಬಳೇ ಸೀರೆ ಕೇಳ್ತೀಯಲ್ಲ, ನಿಮ್ಮ ಅಕ್ಕನಿಗೆ ಬೇಡವಾ? ಏನು ಮನೇಲಿ ಕಸ ಮುಸ್ರೆ ಮಾಡ್ಕೊಂಡು ಬಿದ್ದಿರೋಳು ಅವಳಿಗೆ ಅರ್ಥ ಬೇಕಾಗ್ತಿದೆ. ನಾನು ಕಾಲೇಜ್ ಹೋಗ್ತೀನಿ, ನನ್ನ ನೋಡ್ತಾರೆ, ನಾನು ಉಟ್ಕೊಂಡ್ರೆ ಅರ್ಥ ಇದೆಯಪ್ಪ. ಹೆಣ್ಣಾಗಿ ಮುಗಿಸಿದೆ ತಾನು ತಪ್ಪಿಗೆ ನೀನನ್ನ ಕಾಲೇಜಲ್ಲಿ ಓದೋದೆಲ್ಲ ನೋಡಬೇಕು. ಅವಳು ಗೊತ್ತಾಗ್ಬಿಟ್ಟು ಹೇಗಿರ್ಬೇಕು ಅಲ್ವಾ? ಅಯ್ಯೋ ಏನ್ ತಾಯಿ, ಇದನ್ನೆಲ್ಲ ಅಮ್ಮನೇ ನಾನು ಹೇಳ್ಕೊಟ್ಟಿದ್ದು, ನಂದೇನು ತಪ್ಪಿಲ್ಲ ಗೊತ್ತಾ? ನನಗೆ ಗೊತ್ತಿತ್ತು ನಿಮ್ಮ ಅಮ್ಮ ಅಂದ್ರೆ ನಿಮ್ಮ ಅಪ್ಪನೇ ಯಾರು ಹೇಳ್ಕೊಡಲ್ಲ ಅಂತ. ಬನ್ನಿ ವಿಚಾರಿಸ್ಕೊತೀನಿ. ಎಷ್ಟು ಕಾಯಿಸ್ಕೊಡ್ತೀನಿ ಅವ್ರಿಗೆ. ಏನು ಅದಕ್ಕೇನ್ ಮಾಡಲ್ಲ? ಬೆಂಕಿ ಆಟ ಕುಡೀಲಿ. ಅಯ್ಯೋ ನಮ್ಮವ್ವ, ನೀನು ಕಟ್ಕೊಂಡ ಮೇಲೆ ಎಲ್ಲ ಬೆಂಕಿಯೇ. ಅಪ್ಪ ಎಲ್ಲಿಗೂ ಹೋಗ್ತಾ ಇರೋದಿದೆ. ನಾನಾ? ಅಯ್ಯೋ ಎಲ್ಲಿ ಹೋಗವ? ಏನೋ ಸ್ಮಶಾನಕ್ಕೆ ಹೋಗ್ಬೇಕು ಅನಿಸ್ತಾರೆ. ಹುಡುಗರು ಹೋಗ್ತಾ ಇದೆಯಪ್ಪ. ಅಪ್ಪ ಹೋಗ್ತೀಯಾ? ನನಗೊಂದು ರೇಷ್ಮೆ ಸೀರೆ ಕೊಡಿಸ್ಬಿಟ್ಟು ಹೋಗಪ್ಪ. ಸರಿ ಕಣ, ಹುಟ್ಟಿಸ್ತಪ್ಪ ಸ್ಮಶಾನಕ್ಕೆ ಹೋಗ್ತಿದ್ದೆ, ರೇಷ್ಮೆ ಸೀರೆ ಕೊಡಿಸ್ಬಿಟ್ಟು ಹೋಗಪ್ಪ. ಸ್ಮಶಾನಕ್ಕೆ ಹೋಗ್ತಿದ್ದೆ, ಅಲ್ಲಿ ಯಾವ್ದಾದ್ರು ಗಣಿಕೆ ಗುಡಿ ಬಟ್ಟೆ ಹಾಕಿರ್ತಾರೆ, ಬೆಳಿಗ್ಗೆ ನಲಕ್ಕೂ ಹಾಕ್ತಾರೆ. ಅದನ್ನ ತಗೊಂಡು ಕಟ್ ಮಾಡಿಸಿ ನಿನಗೆ ಚೆಟ್ಟಿ, ನಿಮ್ಮ ಅಮ್ಮನಿಗೆ ಮಿಟ್ಟಿ